ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ KFC ಸ್ಟೈಲಲ್ಲಿ ಪಾಪ್ಕಾರ್ನ್ ಚಿಕನ್ನು ತುಂಬ ಸಖತ್ತಾಗಿ ಮಾಡಿದ್ದೀನಿ. ನೋಡ್ತಾ ಇರಿ ಈ ಥರ ಹೇಗೆ ಬಂದಿದೆ ಅಂತ. ನೋಡಿ ಸಖತ್ತಾಗಿದೆ. ಈ ಥರ ಆಯಿಲಲ್ಲಿ ಡಿಪ್ ಮಾಡಿ ಬೇಯಿಸ್ಕೋಬೇಕು. ಮೈದಾ ಕೋಟಿಂಗ್ ಮಾಡಿ ಕೋಲ್ಡ್ ವಾಟರ್ಲಿ ಡಿಪ್ ಮಾಡಿ ಬೇಯಿಸ್ಕೋಬೇಕು. ಈ ಪ್ರಾಸೆಸ್ನ ಇವಾಗ ಯಾವ ಥರ ಮಾಡೋದು ಅಂತ ನನ್ನ ಕಿಚನಲ್ಲಿ ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ಫಸ್ಟು ಚಿಕನ್ ಈ ಥರ ಲೆಂತಿಯಾಗಿ ಕಟ್ ಮಾಡಿಸ್ಕೋಬೇಕು. ತೈ ಪೀಸ್ ಇರ್ತಲ್ವ, ತೊಡೆ ಪೀಸು ಚಿಕನ್ನಲ್ಲಿ, ಅದನ್ನ ಏಳಿ ಕಟ್ ಮಾಡಿಸ್ಕೋಬೇಕು. ಬೋನ್ಲೆಸ್ ತಗೋಬೇಕು ನಾವು. ಈ ಬೋನ್ಲೆಸ್ ತಗೊಂಡು ನೋಡಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಬೌಲ್ ತಗೊಳ್ಳೋಣ. ನಾನು ಗ್ಲಾಸ್ ಬೌಲ್ ತಗೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು 50 to 75 ಗ್ರಾಮ್ ಮೈದಾ ಸೇರಿಸ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಅಲ್ಲ, ಇಡ್ಲಿ ಹಾಕೋ ಸೋಡಾ ಅಲ್ಲ, ಇದು ಬೇಕಿಂಗ್ ಪೌಡರ್, ಬೇಕ್ರಿ ಕೇಕ್ ಐಟಮ್ಗೆ ಯೂಸ್ ಮಾಡೋದು. ಮತ್ತೆ 1 ಸ್ಪೂನು ರೆಡ್ ಚಿಲ್ಲಿ ಪೇಸ್ಟು, ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನ್, ಅಂದರೆ 1 ಮೀಡಿಯಮ್ ಸ್ಪೂನು, ಮತ್ತೆ ಸ್ವಲ್ಪ ಸಾಲ್ಟ್. ಚಿಕನ್ಗೆ ಸಾಲ್ಟ್ ಬೇಕಲ್ವಾ, ಅದರಿಂದ ಸ್ವಲ್ಪ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು ಮ್ಯಾರಿನೇಷನ್ಗೆ. ಮತ್ತೆ ಹಾಲು 125 ಗ್ರಾಮ್ ಅಷ್ಟು ಹಾಲು ಬೇಕು. ಫಸ್ಟು ಒಂದು 75 ml ಅಷ್ಟು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಈ ಥರ ವಿಸ್ಕ್ ತಗೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಏನು ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ಅರೆ ಚಿಕನ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ಇನ್ನು ಮಿಕ್ಕಿದ್ದ ಹಾಲನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದರಿಂದ ಮ್ಯಾರಿನೇಷನ್ ಮಾಡಬೇಕು ನಾವು ಚಿಕನ್ನ. ಇದು ಫಸ್ಟ್ ಪ್ರಾಸೆಸ್ಸು. ಸೆಕೆಂಡ್ ಪ್ರಾಸೆಸ್ಸು ಇನ್ನೊಂದಿದೆ ನೋಡಿ. ಈ ಥರ ಎಲ್ಲನೂ ಹಾಕ್ಬಿಟ್ಟು ಲೆಂತಿ ಆಗಿದೆ ಪೀಸು, ಆ ಥರ ಕಟ್ ಮಾಡಿಸ್ಕೊಂಡ್ಬರ್ಬೇಕು. ಇಲ್ಲಾಂದರೆ ನೀವು ಚಿಕ್ಕದಾಗಿ ಕಟ್ ಮಾಡಿಸಿದ್ರು ಅದನ್ನು ಚೆನ್ನಾಗಿರುತ್ತೆ. ಈ ಲೆಂತ್ ಪೀಸ್ನ 3 ಪಾರ್ಟ್ ಆಗಿ ಕಟ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ 1 ಅವರ್ ಇಟ್ಟರೆ ನಿಮಗೆ ಚೆನ್ನಾಗಿ ಜ್ಯೂಸಿಯಾಗಿ ಚಿಕನ್ನು ರೆಡಿ ಆಗುತ್ತೆ. ನೆಂದಿರುತ್ತೆ ಚೆನ್ನಾಗಿ. ಅದು ಎಸೆನ್ಸ್ ಎಲ್ಲ ನಾವು ಹಾಕಿರೋದೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಚಿಕನ್ಗೆ. ಇವಾಗ ನೆಕ್ಸ್ಟು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವಾಗ ಒಂದು ಸೀಸನಿಂಗ್ ಬೇಕು ಮೇಲ್ಗಡೆ ಚಿಕನ್ ರೆಡಿ ಆದಮೇಲೆ ಹಾಕೊಳ್ಳೋದಕ್ಕೆ. 1 ಸ್ಪೂನು ಎಳ್ಳು, ಸ್ವಲ್ಪ ಆಮ್ಚೂರ್ ಪೌಡರ್, ಅಂದರೆ ಮಾವಿನಕಾಯ್ದು ಪೌಡರ್ ಇರುತ್ತಲ್ವ, ಒಣಗಿಸಿ ಮಾಡಿರ್ತಾರೆ ನೋಡಿ, ಹುಳಿ ಆಗಿರುತ್ತೆ ಅದು, ಸ್ವಲ್ಪ ಅರಿಶಿನ, ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟು, ಇಷ್ಟನ್ನು ಸೇರಿಸಿ ಇದಕ್ಕೊಂದು ಸೀಸನಿಂಗ್ ಮಾಡ್ತಾ ಇದ್ದೀನಿ. ಕೊಡ್ತಾರೆ, ನಾವು ಆಚೆ ಕಡೆ ತೊಗೊಂಡೋಗಿ 5 ದಿನ ಕೊಡ್ತಾರೆ, ಟೇಸ್ಟಿ ಪೌಡರ್ ಅಂತ. ಇವಾಗ ಇದನ್ನ ಸ್ವಲ್ಪ ಖಾರ ಬೇಕಾದ್ರೆ ನೀವು ಸೇರಿಸ್ಕೋಬಹುದು. ಈ ಟೈಮಲ್ಲಿ ಕೂಡ ಸೇರಿಸ್ಕೋಬಹುದು. ಖಾರ ಕಮ್ಮಿ ಇತ್ತು ನೋಡಿ. ಇವಾಗ ನಾನು ಒಂದು 250 ಗ್ರಾಮಿಂದ ಅಷ್ಟು 200 ಗ್ರಾಮ್ ತಗೊಂಡಿದ್ದೀನಿ. ಇವಾಗ ತಿರ್ಗಾ ಬೇಕಾದ್ರೆ ಮೈದಾ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸಾಲ್ಟು ಜಾಸ್ತಿ ಬೇಡ, ಒಂದು 1/4 ಸ್ಪೂನ್ ಸಾಲ್ಟ್ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸಿಂಗ್ ಕೊಟ್ಬಿಡೋಣ. ನೀವು ಈ ಥರ ಮಾಡುವಾಗ ಒಂದು ದೊಡ್ಡ ತಟ್ಟೆನಲ್ಲಿ ತಗೊಳ್ಳಿ. ನಾನು ಆಮೇಲೆ ಅನ್ಕೊಂಡೆ ದೊಡ್ಡ ತಟ್ಟೆ ತಗೋಬೇಕಿತ್ತು ಅಂತ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೆಡಿಯಾಗಿದೆ, ಸೀಸನಿಂಗು ರೆಡಿಯಾಗಿದೆ. ಮತ್ತೆ ನೋಡಿ 1 ಅವರ್ ಆದಮೇಲೆ ನಾನು ಚಿಕನ್ನ ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನ ಮೈದಾದಲ್ಲಿ ಕೋಟಿಂಗ್ ಮಾಡಿ ಕೋಲ್ಡ್ ವಾಟರ್, ನೋಡಿ ಕೋಲ್ಡ್ ವಾಟರ್ ತೊಗೊತಾ ಇದ್ದೀನಿ. ನೀರು ತೊಗೊಂಡು ಅದರಲ್ಲಿ ಕ್ಯೂಬ್ಸ್ಗಳನ್ನ ಸೇರಿಸ್ತಾ ಇದ್ದೀನಿ. ಫುಲ್ಲು ಕೋಲ್ಡ್ ಆಗಿರುತ್ತೆ ವಾಟರು. ರೆಡಿ ಮಾಡಿ ಇಟ್ಕೋಬೇಕು. ಮೈದಾ ಪ್ಲಸ್ ಕೋಲ್ಡ್ ವಾಟರ್ನ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಫುಲ್ ಕೋಲ್ಡ್ ಆಗಿದೆ. ಐಸ್ ಕ್ಯೂಬ್ಸ್ ಹಾಕಿರೋದ್ರಿಂದ ಈ ಮೈದಾದಲ್ಲಿ ನಾವು ಚಿಕನ್ನ ಒಂದೊಂದಾಗೆ ಪೀಸ್ ತೆಗೆದು ಫಸ್ಟ್ ಮೈದಾದಲ್ಲಿ ಕೋಟ್ ಮಾಡಬೇಕು. ಇಬ್ಬರಿದ್ರೆ ಚೆನ್ನಾಗಿರುತ್ತೆ. ಮೈದಾ ಕೋಟಿಂಗ್ಗೆ ಒಬ್ರು, ಮತ್ತೆ ನೀರಲ್ಲಿ ಡಿಪ್ ಮಾಡೋಕ್ಕೆ ಒಬ್ರು, ಇಬ್ಬರಿದ್ರೆ ಚೆನ್ನಾಗಿರುತ್ತೆ. ನಾನು ಮೈದಾದಲ್ಲಿ 2 ಸಾರಿ ಮಾಡ್ತೀನಿ, ಕೋಲ್ಡ್ ವಾಟರ್ಲಿ 1 ಸಾರಿ ಮಾಡ್ತೀನಿ. ನೀವು ಒಂದು 3 ಸಾರಿ ಮಾಡಿದ್ರೆ ತುಂಬ ದೊಡ್ಡದಾಗಿ ಬರುತ್ತೆ. ನಾವು ಮನೆಯಲ್ಲಿ ಕಮರ್ಷಿಯಲ್ ಅಲ್ವಾ, ಮನೆ ಅಲ್ವಾ, ಅದರಿಂದ 1 ಸಾರಿ ಕೋಲ್ಡ್ ವಾಟರ್ಲಿ ಅಜ್ಜಿತೀನಿ. ಫಸ್ಟ್ ಕೋಟಿಂಗ್ ಮಾಡಿಕೊಂಡು ನೋಡಿ, ಕೋಲ್ಡ್ ವಾಟರ್ 1 ಸಾರಿ ಅಜ್ಜಿಬಿಟ್ಟು ಮೈದಾದಲ್ಲಿ ನೆಕ್ಸ್ಟ್ 2ನೇ ಸಾರಿ ಕೋಟಿಂಗ್ ಮಾಡಿಬಿಟ್ಟು ಅದನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೀವು 2-3 ಸಾರಿ ಕೋಲ್ಡ್ ವಾಟರ್ಲಿ ಅಜ್ಜಿ, ಮೈದಾದಲ್ಲಿ ಅಜ್ಜೋದು, ಕೋಲ್ಡ್ ವಾಟರ್ಲಿ ಅಜ್ಜೋದು, ಈ ಥರ ಮಾಡಿದಾಗ ನಿಮ್ಗೆ ತುಂಬ ದೊಡ್ಡದಾಗಿ ಬರುತ್ತೆ. ಅದು ವ್ಯಾಪಾರಕ್ಕೆ ಹೋಗಿ ಮನೆಗೆ 1 ಸಾರಿ ಸಾಕು ಕೋಲ್ಡ್ ವಾಟ್ರು. ಚಿಕನ್ ವೇಟ್ ಬಂದ್ಬಿಡುತ್ತೆ ಈ ಥರ ಮಾಡಿದಾಗ. ನಾವು 1 ಸಾರಿ
ಮೈದಾದಲ್ಲಿ ಡಿಪ್ ಮಾಡಿ ಕೋಟಿಂಗ್ ಮಾಡಿ, ನೀರಲ್ಲಿ ಡಿಪ್ ಮಾಡಿ ತಿರ್ಗಿ ಇನ್ನೊಂದ್ಸರಿ ಮೈದಾದಲ್ಲಿ ಕೋಟಿಂಗ್ ಮಾಡಿ, ಮೈದಾ 2 ಸಾರಿ, ಕೋಲ್ಡ್ ವಾಟರ್ 1 ಸಾರಿ ಅಷ್ಟೇ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು 5-6 ಪೀಸ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದೇ ಸಾರಿ ಆಯಿಲಲ್ಲಿ ಹಾಕ್ಬೋದು ಅಂತ. ನೋಡಿ ಲೆಂತಿಯಾಗಿದೆ ಪೀಸು, ನೀವು ಬೇಕಾದ್ರೆ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತಪ್ಪ. ಸೇಮ್ ನಾವು ತಿನ್ನೋ ಆಚೆ ಕಡೆ ತಿಂತೀವಲ್ಲ ಅದೇ ಥರನೇ ಇರುತ್ತೆ. ಅಷ್ಟು ಕ್ರಿಸ್ಪಿ ಇರುತ್ತೆ, ಫ್ಲೇಕಿ ಆಗಿರುತ್ತೆ. ನೀವು ಮೈದಾದಲ್ಲಿ ಜಾಸ್ತಿ ಡಿಪ್ ಮಾಡಿ, ಮೈದಾನ ತುಂಬ ಕೋಟಿಂಗ್ ಮಾಡಿ, ನೀರಲ್ಲಿ ಅಜ್ಜಿ, ತಿರ್ಗಾ ಕೋಟಿಂಗ್ ಮಾಡಿ, ತಿರ್ಗಾ ನೀರಲ್ಲಿ ಅಜ್ಜಿ ಮಾಡಿದಾಗ ಫುಲ್ಲು ಫ್ಲೇಕಿ ಆಗಿರುತ್ತೆ. ಮೇಲೆ ಕೋಟಿಂಗ್ ಜಾಸ್ತಿ ಇರುತ್ತೆ. ಅದರಿಂದ ನಾನು 2 ಸಾರಿ ಮೈದಾ 1 ಸಾರಿ ನೀರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಕೋಲ್ಡ್ ವಾಟರು ನೆನ್ಪಿಟ್ಕೊಳ್ಳಿ, ಕೋಲ್ಡ್ ವಾಟರು. ನಾನು ಈ ಸಂಡೇ ಮಾಡಿದ್ದೆ, ಇದನ್ನ ಲೇಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ, ವಾಯ್ಸ್ ಓವರ್ ಕೊಟ್ಟು ನೋಡಿ. ಅದರಿಂದ ಹೇಳ್ತಾ ಇದ್ದೀನಿ, ದೊಡ್ಡ ತಟ್ಟೆನಲ್ಲಿ ಮೈದಾ ಹಾಕೊಂಡ್ರೆ ನಿಮಗೆ ಈಸಿಯಾಗಿರುತ್ತೆ. ಒಬ್ಬರು ಕೋಟಿಂಗ್ ಮಾಡೋಕ್ಕೆ, ಒಬ್ಬರು ನೀರಲ್ಲಿ ಡಿಪ್ ಮಾಡೋಕ್ಕೆ ಕೊಟ್ಟರೆ ನಿಮಗೆ ಮೈದಾ ವೇಸ್ಟ್ ಆಗೋದಿಲ್ಲ. ಮೈದಾ ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತಟ್ಟೆನಲ್ಲಿ ತೊಗೊಳ್ಳಿ. ನಾನು ತೊಗೊಂಡೆ ಇನ್ನೊಂದು ಸರಿ. ನೋಡಿ ಆಯಿಲ್ ಕಾಯ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಇವಾಗ ಒಂದೊಂದು ಪೀಸ್ನೇ ಅದಲ್ಲಿ ಬಿಡ್ತೀನಿ. ಸಾಕು ಇಷ್ಟೇನೆ, ಇನ್ನೂ ಒಂದು ತೊಗೊಳಕ್ಕೆ ಹೋದೆ, ಸಾಕು ಇಷ್ಟೇನೆ ಅಂದ್ಬಿಟ್ಟು ಇವಾಗ ಆಯಿಲ್ ಸ್ವಲ್ಪ ಕಾಯಬೇಕು. ಕಾಯ್ದ ನಂತರ ನೋಡಿ ಬಿಡ್ತಾ ಇದ್ದೀನಿ. ಫಸ್ಟು ಹೈ ಇರಲಿ, ಅದನ್ನ ಚಿಕನ್ ಎಲ್ಲ ಆಯಿಲಲ್ಲಿ ಹಾಕಿದ ತಕ್ಷಣ ನೀವು ಮೀಡಿಯಮ್ ಮಾಡಿಬಿಡಿ, ಸಿಮ್ ಬೇಡ, ಮೀಡಿಯಮ್ ಮಾಡಿಬಿಡಿ. ತಿರ್ಗಾ ಇನ್ನೊಂದು ರೌಂಡ್ಗೆ ನಾನೆಲ್ಲ ನೋಡಿ ಮೈದಾದಲ್ಲಿ ಅಜ್ಜಿ ತಣ್ಣೀರಲ್ಲಿ ಡಿಪ್ ಮಾಡಿ ತಿರ್ಗಾ ಮೈದಾದಲ್ಲಿ ಅಜ್ಜಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಬ್ಯಾಚಿಗೆ ನೋಡಿ ಬೇಯ್ತಾ ಇದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೇಯೋದಿಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಟ್ಟು ಖುಷಿ ಪಡಿಸಿ. ಮಕ್ಕಳೆಲ್ಲ ಇಷ್ಟಪಡ್ತಿರ್ತಾನೆ, ಎಲ್ಲರ ಮನೆಯಲ್ಲೂ ಇಷ್ಟಪಡ್ತಾರೆ. ನಾವು ಆಚೆ ಕಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಡೋಣ. ನಾನು ಹೇಳ್ದಂಗೆ ಇಬ್ಬರು ಇದ್ರೆ ಚೆನ್ನಾಗಿರುತ್ತೆ. ತಣ್ಣೀರಲ್ಲಿ ಅಜ್ಜಕ್ಕೆ ಒಬ್ರು ಇಡಬೇಕು, ಇಲ್ಲಾಂದರೆ ಮೈದಾ ವೇಸ್ಟ್ ಆಗಿಬಿಡುತ್ತೆ. ನೋಡಿ ಈ ಥರ ಒಂದು ಸಾರಿ ತಿರುಗಿಸ್ಕೋಬೇಕು. 5ರಿಂದ 6 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಯಾಕಂದರೆ ಇದು ಬೋನ್ಲೆಸ್ಸು, ಬೋನ್ ಇಲ್ಲ ಇದರಲ್ಲಿ. ಅದರಿಂದ 5 to 6 ಮಿನಿಟ್ಸ್ ಅಷ್ಟೇ ರುಚಿಯಾಗಿರೋ ಪಾಪ್ಕಾರ್ನ್ ಚಿಕನ್ ರೆಡಿ ಆಗಿಬಿಡುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ಟು ಖುಷಿಪಡಿಸಿ. ನೀವು ಮಾಡಿ ನೋಡಿ ಹೇಗಿದೆ ರೆಸಿಪಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಯಾರ್ಯಾರು ಇಷ್ಟಪಟ್ಟು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಚಿಕನ್ನು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ನಿಮಗೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ನನಗೆ ಫೀಡ್ಬ್ಯಾಕ್ ಕೊಡಿ. ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ. ನೋಡಿ ಫಸ್ಟು ತೆಗಿತಾ ಇದ್ದೀನಿ, ಒಂದು 6 ಪೀಸ್ ಇದೆ. ಇದನ್ನ ಜಿಂಜರ್ ಚಿಕನ್ ಅಂತ ಕೂಡ ಹೇಳ್ತಾರೆ. ನೋಡೋಕ್ಕೆ ಅದು ಇದ್ರ ಥರ ಇದೆ ಅಲ್ವಾ, ಏನಪ್ಪ ಶುಂಠಿ ಥರ ಇದೆ ನೋಡಿ ನೋಡೋಕ್ಕೆ. ಆ ಥರ ನೀವು ಟ್ರಿಬಲ್ ಕೋಟಿಂಗ್ ಮಾಡಿ 3 ಸಾರಿ ನೀರಲ್ಲಿ ಅಜ್ಜಿ 3 ಸಾರಿ ಮೈದಾದಲ್ಲಿ ಅಜ್ಜಿದ್ರೆ ತುಂಬ ದೊಡ್ಡದಾಗಿ ಬರುತ್ತೆ. ನೋಡಿ ಈ ಥರ ಬಂದಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.